ಕುಮಟಾ ಪುರಸಭೆಯ ಹಿಂದಿನ ಸಭೆಯಲ್ಲಿ ಪಟ್ಟಣದ ಚಿತ್ರಗಿಯಲ್ಲಿ ಒಣಕಸ ವಿಲೇವಾರಿ ಘಟಕ ನಿರ್ಮಾಣಕ್ಕೆ ಸದಸ್ಯರ ವಿರೋಧ ಇದ್ದರೂ ಮತ್ತೆ ಅಲ್ಲೇ ಘಟಕ ನಿರ್ಮಿಸಲು ಅಧಿಕಾರಿಗಳು ಮುಂದಾಗಿರುವುದರಿಂದ ಪುರಸಭೆ ಸದಸ್ಯ ರಾಜೇಶ್ ಪೈ ಅವರು ಸಾಮಾನ್ಯ ಸಭೆಯಲ್ಲಿ ತೀವ್ರ ವಿರೋಧ ವ್ಯಕ್ತಪಡಿಸಿದರು. ಕುಮಟಾ ಪುರಸಭೆ ಅಧ್ಯಕ್ಷೆ ಸುಮತಿ ಭಟ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಾಮಾನ್ಯ ಸಭೆಯಲ್ಲಿ ವಿಷಯಗಳ ಚರ್ಚೆಯ ಪೂರ್ವದಲ್ಲಿಯೇ ಸದಸ್ಯ ರಾಜೇಶ್ ಪೈ ಅವರು ಕಸ ವಿಲೇವಾರಿಗೆ ತಡೆ ಹಿಡಿದ ಪ್ರಸಂಗ ನಡೆದಿದ್ದಲ್ಲದೆ ಇಂಜಿನಿಯರ್ ಉಮೇಶ್ ಮಡಿವಾಳ ಅವರನ್ನು ತೀವ್ರ ತರಾಟೆಗೆ ತೆಗೆದುಕೊಂಡರು. ಚಿತ್ರಗಿ ಸರ್ವೆ ನಂಬರ್ 84ರಲ್ಲಿ ಕಸ ವಿಲೇವಾರಿಗೆ ಸ್ಥಳ ಗುರುತಿಸಲಾಗಿತ್ತು. ಈ ವಾರ್ಡ್ನ ಸದಸ್ಯರು ಆದ ರಾಜೇಶ್ ಪೈ ಈ ಹಿಂದೆ ವಿರೋಧ ವ್ಯಕ್ತಪಡಿಸಿದ್ರು. ಆದರೆ ಆಡಳಿತಾಧಿಕಾರಿ ಆಡಳಿತದ ಸಮಯದಲ್ಲಿ ಈ ಜಾಗದಲ್ಲಿ ಕಸ ವಿಲೇವಾರಿಗೆ ಅನುಮೋದನೆ ನೀಡಲಾಗಿತ್ತು. ಅಧ್ಯಕ್ಷರ ಚುನಾವಣೆಯ ನಂತರ ಈ ಕುರಿತು ಚರ್ಚಿಸಿ ಕಸ ವಿಲೇವಾರಿ ಘಟಕಕ್ಕೆ ಸರ್ವಾನುಮತದ ನಿರ್ಣಯ ಕೈಗೊಳ್ಳಲಾಗಿತ್ತು. ಆದರೆ ಈ ಸಭೆಯಲ್ಲಿ ರಾಜೇಶ್ ಪೈ ಉಪಸ್ಥಿತರಿರಲಿಲ್ಲ. ಹೀಗಾಗಿ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ದೃಢೀಕರಣಕ್ಕೆ ಸಭೆಯ ಮುಂದೆ ಇಡಲಾಗಿತ್ತು. ಇದರಿಂದ ಕೆರಳಿದ ರಾಜೇಶ್ ಪೈ ನನ್ನ ಅನುಪಸ್ಥಿತಿಯಲ್ಲಿ ನನ್ನ ವಿರೋಧವಿದ್ದರೂ ನನ್ನ ವಾರ್ಡ್ ವ್ಯಾಪ್ತಿಯಲ್ಲಿ ಕಸ ವಿಲೇವಾರಿ ಸ್ಥಳ ನಿಯುಕ್ತಿಗೆ ಹೇಗೆ ನಿರ್ಣಯ ಕೈಗೊಂಡಿದ್ದೀರಿ? ಹಿಂದಿನ ಸಭೆಯಲ್ಲಿ ಈ ವಿಷಯ ಬಗ್ಗೆ ಎಲ್ಲ ಸದಸ್ಯರು ನನ್ನ ವಿರೋಧಕ್ಕೆ ದನಿಗೂಡಿಸಿದ್ರು. ಹೀಗಿದ್ದರೂ ಯಾವ ಕಾರಣದ ಕೈಗಳ ಪ್ರಭಾವಕ್ಕೆ ಒಳಗಾಗಿ ಅಧ್ಯಕ್ಷರು ಏಕಪಕ್ಷೀಯ ನಿರ್ಣಯ ಕೈಗೊಂಡಿದ್ದೀರಿ? ಇದಕ್ಕೆ ವಿವರಣೆ ಮತ್ತು ಸ್ಪಷ್ಟನೆ ನೀಡಬೇಕು. ಇಲ್ಲವಾದರೆ ಧರಣಿ ಕುಳಿತುಕೊಳ್ಳುತ್ತೇನೆ. ಏನೇ ಇದ್ದರೂ ಸದ್ಯ ಕಾಮಗಾರಿ ನಿಲ್ಲಿಸಲು ಏನು ಬೇಕೋ ಅದನ್ನು ಮಾಡಲೇಬೇಕು ಎಂದು ಪಟ್ಟು ಹಿಡಿದರು. ಇದಕ್ಕೆ ಸದಸ್ಯರಾದ ಸಂತೋಷ್ ನಾಯ್ಕ್ ಹಾಗೂ ಎಂಟಿ ನಾಯ್ಕ್ ದನಿಗೂಡಿಸಿದರು. ಇದು ಹಂಗೆ ಭಕ್ತ ಬಂತದ ವಿಚಾರ ಮತ್ತೆ ಬಂತು ಅಂದ್ರೆ ನಾನು ಆ ಮೀಟಿಂಗ್ ನಲ್ಲಿ ಇಲ್ಲಾಗಿದ್ದೆ. ಇಲ್ಲದವ್ರು ಮಾಡ್ಕೊಂಡು ಪಾಸ್ ಮಾಡ್ಕೊಂಡು ಬಿಡ್ತೀರ. ಚಿತ್ರಗಿ ಗ್ರಾಮ 84 ಒಣ ತ್ಯಾಜ್ಯ ನಿರ್ವಹಣೆಗಾಗಿ ವಿಷಯ ನಂಬರ್ 11 ಅದು ಮತ್ತೆ ಹೆಂಗ್ ಚಾಲು ಆಯ್ತದು? ಹಂಗೆ ಚಾಲು ಆಯ್ತು ಹೇಳಿ ಮತ್ತೆ. ಅಂದ್ರೆ ನಾವೊಂದು ಸದಸ್ಯ ಒಂದು ಮೀಟಿಂಗ್ ಗೊತ್ತಿಲ್ಲ ಆದ್ರೆ ಮಾತಾಡ್ಬಿಡ್ತದೆ. ಮತ್ತೆ ಅಧ್ಯಕ್ಷ ನಿಂತಿತ್ತಲ್ಲ, ಅದು ಎಷ್ಟು ಮೀಟರ್ನಲ್ಲಿ ಉಂಟದು? ಅಲ್ಲಿ ಮನೆಗಳು ಎಷ್ಟು ಉಂಟು? ಆ ಮನೆ ಬಾಜಿಗೆ ಒಂದು ಮಾಡಿದ್ದಾರೆ, ಮತ್ತೊಂದು ಯಾಕೆ ಮಾಡ್ಲಿಕ್ಕೆ ಅವಕಾಶ ಕೊಟ್ರಿ? ನೀವು ಟೆಂಡರ್ ಪಾಸ್ ಮಾಡಿದ್ರಿ, ಮತ್ತೊಂದು ಮಾಡಿದ್ರಿ, ಇನ್ನೊಂದು ಮಾಡಿದ್ರಿ. ಇದು ಯಾಕೆ ಮಾಡಿದ್ರಿ? ಅದು ನನಗೆ ಬೇಕಿಲ್ಲ. ಇದು ನಾವು ಮಾತಾಡೋದೇ ವಿಚಾರ. ಕುಮಟಾ ಪುರಸಭೆ ವ್ಯಾಪ್ತಿಯ ಚಿತ್ರಗಿ ಗ್ರಾಮ ಸರ್ವೆ ನಂಬರ್ 84 ಯಾಕೆ ಕೆಲಸ ನಡೀತು ಉಂಟು? ಯಾಕೆ ದಿಸ್ತಿಲ್ಲ? ಅದು ಜನರಿಗೆ ತೊಂದರೆ ಕೊಡ್ಲಿಕ್ಕೆ ಸಾಯಿಸ್ಲಿಕ್ಕಿದ್ರೆ ನಾವು ಇರೋದಾಗಿರ್ಲಿ, ಜನರಿಗೆ ಬದುಕಿಸ್ಲಿಕ್ಕೆ, ಸಾಯಿಸ್ಲಿಕ್ಕಲ್ಲ. ಒಂದು ನಿಮಿಷ ಅಧ್ಯಕ್ಷರೇ, ಒಂದು ನಿಮಿಷ, ನನ್ನ ಕ್ಲಾರಿಫಿಕೇಶನ್ ಬೇಕು. ಯಾಕಂತಾಯ್ತು? ನಾವು ಹಿಂದಿನ ಮೀಟಿಂಗ್ ನಲ್ಲಿ ಕರಾವ್ ಮಾಡಿದ್ರೆ ಇಲ್ಲ, ಆ ಕರಾವ್ಗೆ ಕಿಮ್ಮತ್ತಿಲ್ಲ ಅಂತಿದ್ರೆ ಮತ್ತೆ ಯಾಕೆ ಮೀಟಿಂಗ್ ಮಾಡೋದು? ಕರಾವ್ ಮಾಡಿದ್ಮೇಲೆ ಅಲ್ಲ ಮಾಡಬಾರ್ದು ಅಂದ್ಕೊಂಡು ಕರಾವ್ ಮಾಡಿದ್ಮೇಲೆ ಯಾಕೆ ಮತ್ತೆ ಅದು ಫ್ರೀ ಆಯ್ತು? ಯಾವುದೋ ಸ್ಟೇ ಬಂದಿದೆ, ಏನ್ ಬಂದಿದೆ? ಕರೆಕ್ಟಾಗಿ ಹೇಳ್ಬೇಕು ನಮ್ಗೆ. ನೀವು ಮಾತಾಡ್ತಿರಲ್ಲ ಬಾಯರು, ಮಾತಾಡಿ. ಅವ್ರಿಗೆ ಗೊತ್ತಿಲ್ಲ, ಚೀಫ್ ಆಫೀಸರ್ಗೆ ಹೊರತಾಗಿ ಬಂದಿದ್ದಾರೆ. ನಾನು ಕ್ಲಿಯರ್ ಆಗ್ಬೇಕೀಗ. ಒಂದು ಸಲ ನಾವು ಮೀಟಿಂಗ್ ನಲ್ಲಿ ಅದು ಮಾಡಬಾರ್ದು ಅಂತ ಆಗುವಾಗ ಮತ್ತೆ ಮಾಡ್ಲಿಕ್ಕೆ ಅವಕಾಶ ಕೊಟ್ಟವ್ರು ಯಾರು? ಹಿಂದೆ ಯಾರಿದ್ದಾರೆ? ಹಿಂದೆ ಯಾರಿದ್ದಾರೆ ಹೇಳಿ? ಒಂದು ಸಲ ಮೀಟಿಂಗ್ ನಲ್ಲಿ ನಾವು ಎಲ್ಲ ಸದಸ್ಯರು ಒಪ್ಪಿಗೆ ಕೊಟ್ಟ ಮೇಲೆ ಅಂದ್ರೆ ಬಾಡಿ ಯಾಕಿದು? ನೀವೇ ಮಾಡ್ಕೊಳ್ಳಿ, ಎಲ್ಲ ಅದೇ ಮಾಡ್ಬೇಕು ಅಷ್ಟೇ. ಯಾರೋ ಏನು ಹೇಳಿದ್ದಾರೆ ಅಂದ್ಕೊಂಡಲ್ಲ, ಅದು ಮಾಡ್ಲಿಕ್ಕೆ ಅವಕಾಶ ಇಲ್ಲ ಉಂಟದು. 23 ಸದಸ್ಯರು ಯಾಕೆ? ಹೋಗ್ಬಿಡುವ ಮನೆಗೆ, ನೀವೇ ಮಾಡಿ, ಅಡ್ಮಿನಿಸ್ಟ್ರೇಷನ್ ಬಿಲ್ಡ್ ಮಾಡ್ದಂಗೆ. ಇಲ್ಲದೆ ಹೆಂಗ್ ಮಾಡ್ಲಿಕ್ಕೆ ಕೊಟ್ಟಲ್ಲಿ ಅದು ನೆಕ್ಸ್ಟ್ ಏನ್ ಮಾಡ್ಲಿಕ್ಕೆ ಆಗ್ತದೆ? ಚೀಫ್ ಆಫೀಸರ್ ಒಂದು ನಿಮಿಷ,
ಏನ್ ಮಾಡ್ಲಿಕ್ಕೆ ಆಗ್ತದೆ ನೆಕ್ಸ್ಟ್? ಇಲ್ಲ ನಾವು ಬೇರೆ ರೀತಿಯಲ್ಲಿ ಹೋಗ್ಬೇಕು ಅದಕ್ಕೆ. ಬೇರೆ ರೀತಿಯಲ್ಲಿ ಹೆಂಗ್ ಹೋಗ್ಬೇಕು ಅನ್ಕೊಂಡು ಬೇರೆ ರೀತಿಯಲ್ಲಿ ಹೋಗ್ತೇನೆ ಮತ್ತ ನಾನು. ಏನ್ ಮಾಡ್ಲಿಕ್ಕೆ ಅವಕಾಶ ಉಂಟು ನಮ್ಮ ಹತ್ರ ಹೇಳಿ. ನೋಡಿ, ಕರೆಕ್ಟ್ ಆಗಿ ಮೀಟಿಂಗ್ ಮಾಡೋದಿದ್ರೆ ಮಾಡಿ, ಇಲ್ಲ ಸದಸ್ಯ ಕೂಡ್ಕೊಂಡು ಈಗ ಕಾಟಾಚಾರಕ್ಕೆ ಮೀಟಿಂಗ್ ಮಾಡೋದಲ್ಲ. 23 ಸದಸ್ಯರಿದ್ದಾರೆ, 23 ವಾರ್ಡಿಂದು ಕಾಟಾಚಾರಕ್ಕೆ ಮಾಡ್ತೀರಿ ಇಲ್ಲಿ? ಏನು ಸದಸ್ಯರಿಗೇನು ವ್ಯಾಲ್ಯೂ ಇಲ್ಲ? ಏನ್ರಿ ಚೀಫ್ ಆಫೀಸರ್, ನೀವು 4 ದಿನ ಆಯ್ತು, ನಿಮ್ಗೆ ನಾನು ಹೆಚ್ಚು ಮಾತಾಡ್ಲಿಕ್ಕೆ ಆಗುದಿಲ್ಲ, ಆದ್ರೂ ಹೇಳ್ಬೇಕಾಗ್ತದೆ, ಗೊತ್ತಿರ್ಲಿ ನಿಮ್ಗೆ. ಮಾಡಬಾರ್ದು ಅನ್ಕೊಂಡು ಆಗಿತ್ತು ಇಲ್ಲ, ಮಾಡಬಾರ್ದು ಅನ್ಕೊಂಡು ಆಗಿತ್ತು ಇಲ್ಲ. ಒಂದೇ ಒಂದು ಕೇಳಿ, ಇದು ತಪ್ಪಾಗಿದೆ. ನಾನು ಒಂದು ಮೀಟಿಂಗ್ ಇಲ್ಲ ಅನ್ಕೊಂಡು ಆಗುತ್ತಾ? ಇದು ನಂದು ವಿರೋಧ ಉಂಟು. ಮತ್ತೆ ಈ ಕೆಲಸ ನಿಲ್ಸ್ಲಿಕ್ಕೆ ಏನೇನ್ ಮಾಡ್ಲಿಕ್ಕೆ ಆಗ್ತದೆ ಮಾಡ್ಬೇಕು. ನಾನು ಮಾಡೋದು ಅಲ್ಲಿ ಟರಾವ್ನಲ್ಲಿ ಏನಾಗಿದೆ, ಟರಾವ್ ಏನು ಮಾಡಿದ್ರು ಬೇಡ ಅಂತ ಮತ್ತೆ ಯಾಕಾಯ್ತದು? ನಂಗೆ ಕರೆಕ್ಟ್ ಆಗ್ಬೇಕು. ಇಂಜಿನಿಯರ್ ಅವರೇ ಕರೆಕ್ಟ್ ಆಗಿ ನನಗೆ ಹೇಳಬೇಕು. ಈಗ ಆಕ್ಷೇಪ ಅಂತ ಎಲ್ಲ ಸದಸ್ಯರು ಹೇಳಿದ್ರು, ಎಲ್ಲ ಸದಸ್ಯರು ಮುಂದೆ ಯಾರ್ದಾರು ಅಬ್ಜೆಕ್ಷನ್ ಇದ್ದಿತ್ತ ಅವಾಗ? ಯಾವ್ದಾರು ಸದಸ್ಯರು ಅಬ್ಜೆಕ್ಷನ್ ಇದ್ದಿತ್ತ ಅವಾಗ? ಏನಿಲ್ಲಿ ಆಟ ಆಡ್ತಿದ್ರಿ ನೀವು? ಆಟ ಆಡ್ತಿದ್ರಿ ಸ್ಟೇಟ್ ಅನ್ಕೊಂಡು ನೆನೆಸಬೇಕು. ಮತ್ತೆ ಹೇಳಿ, ಗುತ್ತಿಗೆದಾರರು ಏನು ಲೆಟರ್ ಕೊಟ್ಟಿದ್ರು, ಅವ್ರಿಗೆ ಆಲ್ರೆಡಿ 15 ಒಂದಕ್ಕೆ ವರ್ಕ್ ಆರ್ಡರ್ ಕೊಟ್ಟಿದ್ರು. ನೀವು ಕೊಟ್ಟದ್ದು ನಮ್ದು ಆವಾಗ ಅಡ್ಮಿನಿಸ್ಟ್ರೇಷನ್ ಪೀರಿಯಡ್. ನಾವು ಒಂದು ನಿಮಿಷ, ಅಡ್ಮಿನಿಸ್ಟ್ರೇಷನ್ ಪೀರಿಯಡ್ ಆವಾಗ ಕೊಟ್ಟದ್ದು ನಿಮ್ಮ ವಿಚಾರ. ಅದು ನಾವು ಅಬ್ಜೆಕ್ಷನ್ ಆಗದ ಅವಾಗ. ಮತ್ತೆ ಯಾಕೆ ಅವ್ರಿಗೆ ಕೆಲಸ ಕೊಡ್ರಿ? ಅವ್ರ ಲೆಟರ್ ಇಲ್ಲ ಅಂತಂದಿದ್ರೆ ಬೇರೆ ರೀತಿ ಮಾಡಿ. ನನ್ಗೆ ಗೊತ್ತಿಲ್ಲ, ಅದು ನನಗೆ ಸಂಬಂಧ ಇಲ್ಲ. ಅವ್ರ ಲೆಟರ್ ಮೇಲೆ ನಾವು ಮೀಟಿಂಗ್ ಸಬ್ಮಿಟ್ ತಗೊಂಡಿದ್ದೆ. ಯಾರ ಲೆಟ್ರು? ಅವರು ಕಾಂಟ್ರಾಕ್ಟರ್ ಕೋರ್ಟಿಗೆ ಹೋಗ್ತಾ ಇದ್ರು. ಕಾಂಟ್ರಾಕ್ಟರ್ ಮೇನ ಸದಸ್ಯರ ಮೇನ ಇಲ್ಲಿ ಮೀಟಿಂಗ್ ಅಲ್ಲಿ ಇಟ್ಟಿದ್ರು. ಇಲ್ಲ, ನೀವೇ ಮಾಡ್ಕೊಳ್ಳಿ, ಎಲ್ಲ ನೀವೇ ಮಾಡ್ಕೊಳ್ಳಿ. ನಾವ್ ಯಾಕೆ ಮತ್ತೆ ಮೀಟಿಂಗ್ ಯಾಕೆ ಕರೀತೀವಿ? ಮತ್ತೆ ಎಲ್ಲ ಸದಸ್ಯರು ಆವಾಗ ಆಬ್ಜೆಕ್ಷನ್ ಮಾಡೋದಿದ್ದ ನಾವು ಒಪ್ತಿದ್ದೆ. ಇದಕ್ಕೆ ಪ್ರತಿಕ್ರಿಯಿಸಿದ ಅಧ್ಯಕ್ಷೆ ಸುಮತಿ ಭಟ್ ಅವರು, ಪಟ್ಟಣದ ಹಿತದೃಷ್ಟಿಯಿಂದ ಕಸ ವಿಲೇವಾರಿಗೆ ಸ್ಥಳ ನಿಯುಕ್ತಿಗೊಳಿಸಲೇಬೇಕಾಗಿದೆ. ಜನರ ಹಿತದೃಷ್ಟಿಯಿಂದ ಈ ನಿರ್ಣಯ ಕೈಗೊಂಡಿದ್ದೆವು. ಎನ್ಜಿಟಿ ನಿಯಮದಂತೆ ಕ್ರಮ ಕೈಗೊಂಡಿದ್ದೇವೆ. ಹೀಗಿದ್ದರೂ ಸರ್ವ ಸದಸ್ಯರ ವಿರೋಧವಿದ್ದರೆ ಕಾಮಗಾರಿಯನ್ನ ತಡೆಹಿಡಿಯುತ್ತೇವೆ ಎಂದು ನಿರ್ಣಯ ಪ್ರಕಟಿಸಿದರು. ಕಲಸಂಕ ಅಂಗನವಾಡಿಗೆ ಜಾಗ ಮಂಜೂರಾತಿ ಹಾಗೂ ಮಹಾಯೋಜನೆಗೆ ಟೆಂಡರ್ ಕರೆಯುವ ಕುರಿತು ಚರ್ಚೆ ನಡೆಯಿತು. ಸಭೆಯಲ್ಲಿ ಪುರಸಭೆ ಸ್ಥಾಯಿ ಸಮಿತಿ ಅಧ್ಯಕ್ಷ ಸೂರ್ಯಕಾಂತಗೌಡ, ಮುಖ್ಯಾಧಿಕಾರಿ ಎನ್ಎಸ್ ಸ್ವಾಮಿ ಹಾಗೂ ಸದಸ್ಯರು ಉಪಸ್ಥಿತರಿದ್ದರು. ಕೆನರಾ ಪ್ರೆಸ್ ನ್ಯೂಸ್, ಕುಮಟಾ.